ಮೂರನೇ ಹಂತದ ಗಾಳ ಹಾಕುವ ಸ್ಪರ್ಧೆಗೆ ತಯಾರಾಗಿ ಗ್ರಾಹಕ ಬಂಧುಗಳನ್ನು ಒಟ್ಟಿಗೆ ಈಗ ಅಡ್ವಾನ್ಸ್ ಇದೆ. ಇಲ್ಲಾಂದ್ರೆ ಕೆಲವರು ಮೊದಲಿನ ಹಾಗೇನೆ ಕೃಷಿ ಅಂದ್ರೆ ಅವರೇ ಎಲ್ಲ ಮಾಡ್ಬೇಕು. ಬಟ್ ಈಗ ಹಾಗಲ್ಲ. ಬಟ್ ಅಷ್ಟೇ ಟೈಮ್ ಬೇಕು, ಅಷ್ಟೇ ನಮ್ಗೆ ಪೇಷನ್ಸ್ ಕೂಡ ಬೇಕು. ನಾನು ಫಸ್ಟ್ ಟೈಮ್ ನೋಡೋದು ಮಾತ್ರ ಅದು. यमू ಅಂದ್ರೆ ಅದು ಉಷ್ಟ್ರ ಪಕ್ಷಿ ತರ ಅದು सेम इची पकड़ने के मिलते हैं, पकड़ के कुछ खाने के मिलते हैं, खाने के तो मिलते हैं, हम खुद पका के हम ಅವರದ್ದು ಪರ್ಮಿಷನ್ ಕೇಳಿದ ಹೋಗಬಹುದು ಹೇಳಿದ್ರು. ಮತ್ತೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನೊಂದು 10 ದಿವಸ ಮುಂಚೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಟ್ಯಾಸ್ಟಿಕ್ ಆಗಿದ್ದೀವಿ. ಮಾತ್ರ ಹೇಳಿ, ಟೈಮ್ ಮಧ್ಯಾಹ್ನದ್ದು 1 ಗಂಟೆ ಆಯಿತು. ಮೊಗ್ರು ಎನ್ನುವ ಪ್ಲೇಸಲ್ಲಿ ಕಡಮಾಜೆ ಫಾರ್ಮ್, ಇಲ್ಲೊಂದು ಫಿಶ್ ಮೇಳ ಉಂಟು ನೋಡಿ. ಕಡಮಾಜೆ ಫಾರ್ಮ್ ಮೀನು ಮೇಳಕ್ಕೆ ಸ್ವಾಗತ. ಹೋಗ್ತಿದ್ದೇವೆ, ತುಂಬ ವೆರೈಟಿ ಫಿಶಸ್ ಉಂಟಂತೆ. ನೋಡುವ ಹೇಗುಂಟು, ಹೇಗೆ ನೋಡುವಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ನೋಡೋದು ನಾನು ಸಹ ಫಸ್ಟ್ ಟೈಮ್. ಅದೇ ರೀತಿ ನಮ್ಮೊಟ್ಟಿಗೆ ಕರಟೆ ರಾಮಕೃಷ್ಣ ಅವರಿದ್ದಾರೆ. हम लोग इधर हमारा गांव के बगल में एक तो क्या बोलते हैं हिंदी में, मीनू मेला के स्वागत. मीनू मेला मछली का जो मेला चलता है, इसके लिए हम लोग आए हैं. मैं बेंगलुरु से आया हूँ इधर. मेरा फ्रेंड है राइडिंग जोड़ीगढ़ बोल के. ऐसा देखेंगे अंदर क्या अंदर देखने के बाद पिच्ची पकड़ने के मिलते हैं, पकड़ के कुछ खाने के मिलते हैं, खाने के तो मिलते हैं, हम खुद पका के हम भी उधर खुद पका के हम खुद रेडी करके खा सकते हैं. क्या जाके ट्राई करेंगे, देखेंगे आज कैसा है बोल के. ರಾಮಕೃಷ್ಣ ಅವರು ಮೊದಲ ಬಾರಿಗೆ ಹಿಂದಿಯನ್ನು ಟ್ರೈ ಮಾಡಿದ್ದಾರೆ. ಸುಮ್ಮನೆ ಪ್ರಯತ್ನ ಒಂದು ಇರ್ಲಿ ಅಂತ. ಇನ್ನು ಎಷ್ಟು ಕಮೆಂಟ್ ಬರ್ಲಿಕ್ಕಿದ್ಯಾ? ಅಲ್ಲ ಅಲ್ಲ ನಮ್ದು ಕೆಲವರು ಅಲ್ಲ ಹೇಳುದು ಏರಿಗೆ ಸುರುಕು ಮೀನ ತಿಕ್ಕಲು ಗಾಲ ಪಾಡಿನ 10 ಜನ ಈ ಕೂಡಲೇ ವಿಸಿಲ್ ಪಾಡಿ ಕೂಡಲೇ ಗಾಲನ್ನು ತಿರ್ತು ಪಾಡ್ದು ಏರಿಗೆ ಸುರುಕು ಮೀನು ತಿಕ್ಕಲು ಆಗ್ಲಿಕ್ಕೆ 500 ರೂಪಾಯಿದ ಪ್ರೈಸ್ ದೀತ, 500 ರೂಪಾಯಿದ ಟೋಕನ್ ಕೊರ್ಪ ನಿಖಿಲ ಮೂಲ ಓಲ್ ಹೋಗ್ಲ 500 ರೂಪಾಯಿದ ಟೋಕನ್ ಯೂಸ್ ಮಾಡ್ತಾನೊಳ್ಳಿ. ನಿಖಿಲಿಗೆ ಅಲ್ಪ ಐಸ್ ಕ್ರೀಮ್ ತಿನ್ನೋಳಿ, ಒಳ್ಳೆ ಒನಸ್ ಮನ್ಪಲಿ, ಅದು ಪಕ್ಯ ಅಲ್ಲಬಹುದು ತರಕಾರಿ ಬೀಜನ ಬೈಯ ಹೂವನ ತಿನ್ನೋಳಿ. ಚಿಲ್ಲರದ ವ್ಯವಸ್ಥೆನ ಅಲ್ಪನೆ ಕೊರ್ಪೇರಿ, ದಯವಿಟ್ಟು ಗಮನಿಸಲಿ. ಟೋಕನ್ ಖಾಲಿ ನಿಖಿಲಿಗೆ ಕ್ಯಾಶ್ ರೂಪಾಯಿ ಬದಲಾವಣೆ ಅಲ್ಪ ಆಗುದು ಅಂಚ. ಬನಿಗಿಲ್ಲ 25 ರೂಪಾಯಿದ ಐಸ್ ಕ್ರೀಮ್ ತಿಂದಿದೆ 470. ಮಡಂಜಿ ಮೀನುಗಳು ನೋಡ್ಬೋದು. ನಮ್ಮೊಟ್ಟಿಗೆ ಕಿರಣ್ ಮುಡ್ಲೆ ಗೊತ್ತು, ಮಂಗಳೂರು ಗೌಡಸ ಫ್ರೀ ಪಾನಕ. ನಮ್ಮ ಬಾವುಟ ಗುಡ್ಡೆ ಮಂಗಳೂರದ ಕೆದಂಪಾಡಿ ರಾಮಯ್ಯ ಗೌಡರ್ನ ಸ್ವಾತಂತ್ರ್ಯ ಹೋರಾಟಗಾರರ ಆ ಸಂದರ್ಭಡ್ ಆ ಪ್ರತಿಮೆ ದೀಪನ ಸಂದರ್ಭಡ್ ಅಲ್ಪ ಬಾವುಟನ ಸ್ಥಾಪನೆ ಮಲ್ಪೆರ ಸಹಾಯ ಮಂತ್ರಂಜನ ಬೇರೆ ನಮ್ಮೊಟ್ಟಿಗೆ ಒಳ್ಳೆ ಸಮಾಜ ಸೇವೆ ಮಂತ್ರಿದರು ಅಂಜನಿ ಅರೇನೆ ಈಗಲ ನನೋರ ಮಲ್ಪ ಹೋಗಿಡಿಕೆ ಗೋಲ್ಡ್ ಫಿಶ್ ಅರ್ನ ಮಿತ್ರೆ ಅಂಜನಿ ನೊಟ್ಟಿಗೆ ಒಂದು 10 ಜನ ಬೀಂಡೆ ಬರ್ತಾರೆ. ಅರೆಲ್ಲ ಈಗಲ ಮೋಕಿಡೆ ಈ ಒಂದು ಕಡಮಾಜಿದ ಇಲ್ಲದ ಪರವಾಗಿ ಮೆದುಕೋಮ ಮೋಕಿಡೆ ಎದುಕೊಂಡು ಈಗಲ ಸಹಕಾರ ಈಗಲ ಖಂಡಿತ ಕೀಮ ಈಗಿನ ಸಲಹೆ ಇಂಗ್ಲಿಗೆ ಖಂಡಿತ ಅಗತ್ಯ. ಈ ಸಾವಯವ ಕೃಷಿನೇ ಪೂರಕವಾಯಿನ ಮೀನಿದ ಕೃಷಿ, ಬಾಕಿದ ಪೌಲ್ಟ್ರಿ ಅದು ಬೇರೆ ಬೇರೆ ರೀತಿಯ ಉದ್ದಿಮೆಯನ್ನು ಎಂತ ಮಲ್ಪೊಲಿ ಪಡೆದು ನಿಖಿಲ ಇಂಗ್ಲಿಗೆ ಸಹಕಾರ ಕೊರಲೆ ಅಭಿವೃದ್ಧಿ ದಂಚಿ ನಮ್ಮ ಮೋನೆ ಪಾಡಿಗ ಖಾಲಿ ಕಡಮಾಜೆ ಮಾತ್ರ ಅಭಿವೃದ್ಧಿ ಇರ್ತಿ. ಕಡಮಾಜದೊಟ್ಟಿಗೆ ಊರು ಅಭಿವೃದ್ಧಿ, ಊರದೊಟ್ಟಿಗೆ ನಮ್ಮ ಗ್ರಾಮದೊಟ್ಟಿಗೆ ನಮ್ಮ ತಾಲೂಕು ಇಂಥ ಅಭಿವೃದ್ಧಿ ಒಂದು ಕೋಡು. ಖಾಲಿ ಅಡಿಕೆ ಕೃಷಿದೊಟ್ಟಿಗೆ ಬಜ್ಜೆದ ಕೃಷಿ ಮಾತ್ರ ತಂದೆ ವಿವಿಧ ರೀತಿಯ ಕೃಷಿ ನಮ್ಮ ತೊಡಗಳು ಪಂಪನ ಉದ್ದೇಶದ ಈ ಒಂದು ಕಾರ್ಯಕ್ರಮದ
ಮುಖ್ಯವಾದ ಮೀನು ಸಾಂಸ್ಕೃತಿ ಒಂಜಿ ಲಾಭ ಮೀನು ಎಡ್ಡೆ ರುಚಿ ತೊಟ್ಟಿಗೆ ಎಡ್ಡೆ ಆರೋಗ್ಯಕರದೊಟ್ಟಿಗೆ ಒಂಜಿ ಮೀನು ಒಳ್ಳೆ ರೀತಿಯ ಎಲ್ಲ ಟೈಪ್ ಗಮನದಿದೆ ಅಂತದೇ ಈ ಮೀನು ರುಚಿ ಬರೆಯ ಕಾರಣ ಸಣ್ಣ ಪಾಟ್ಗಳು ಸಿಂಗಲ್ ಫಿಶ್ ಸಾಕಿದಾಗ ಸಣ್ಣ ಪಾಟ್ ಬ್ರೀಡ್ ಒಂದು ವೇಳೆ ಖಂಡಿತ ಇಂಗ್ಲಿಷ್ ಬಂದು ನಮ್ಮ ಅವನ ಭಯಪಟ್ಟ ಏಕ ಅವನ ಬಗ್ಗೆ ನಾನು ಓದು ನಮ್ಮ ನನ್ನ ಇಂಚ ಆಲೋಚನೆ ಮೂರು ಸಾಲಿನ ಮೀನದ ರುಚಿ ತೋರಿ ಗಮನಿಸಬೇಕಾಗಿದೆ. ನಂತರ ಗ್ರಾಹಕ ಬಂಧುಗಳು ಈ ಒಂದು ಕಳವಾಣಿನ ಜಿಲ್ಲದ ಪರವಾಗಿ ಸ್ವಾಗತ ಮಾಡಿಕೊಂಡಿಲ್ಲ. ಮೂಗಿನ ನಡಮನಂಚಿನ ತುಂಬಾ ಟೈಪ್ ಇದು ಕೋಳಿಗಳು ಉಂಟು, ತುಂಬಾ ಟೈಪ್ ಇದೆ. ಇದು ಚಂದ ನೋಡಿ. ಚಂದ ಚಂದದ ಕೋಳಿಗಳು ಗೋಲ್ಡನ್ ಸಬ್ರೈಟ್ ಇದು ಕಾಡು ಕೋಳಿ ಟೈಪ್ ಉಂಟು. ಗೋಲ್ಡನ್ ಸಬ್ರೈಟ್ ಕಾಡು ಕೋಳಿಯಾಗ ಸೇಮ್ ನೋಡ್ಲಿಕ್ಕೆ. ಸಿಲ್ವರ್ ಸಬ್ರೈಟ್ ಅದು ಗೋಲ್ಡನ್, ಇದು ಸಿಲ್ವರ್, ಎರಡು ಟೈಪ್ ಅದು. ಭಾರಿ ಚೆಂದ ಉಂಟಲ್ಲ ಕಲೆಕ್ಷನ್. ಗಿಳಿ ಪಾತ್ರೆ ಕೋಡ್ ವರ್ಡ್ ಉಂಟಾ? ಏನಾದ್ರು ಕೋಡ್ ವರ್ಡ್ ಇರ್ಬೋದು, ಅವರಲ್ಲಿ ಮಾತ್ರ ಮಾತಾಡುದು. ಅದು ಗುರ್ತಂಡ ನೋಡಿ, ಅವರ ಗುರ್ತ ಉಂಟು. ಪುದರ್ ರೀತಿ ನೋಡಿ. ಅದು ಅಬ್ಸರ್ವ್ ಮಾಡಿ, ಬಾಯಿ ನೋಡಿ, ಈ ತರ ಮಾಡಿದ್ರೆ ಅದು ದೂರ ಹೋಗುತ್ತೆ ನೋಡಿ. ನೋಡಿ ಈಗ ನಾಲಿಗೆ ಪೀಸ್ ಹೋಗ್ಬೋದು. ಮುಟ್ಟಕೊಂಡು ಓಡೋಗ್ತಿದ್ದೇನೆ. ಬಾ ಬಾಯ್ಲಿ ಬಾ. ರಾಮಕೃಷ್ಣನಿಗೆ ಕಿಸ್ ಕೊಟ್ಟ ಗಿಳಿ. ಬಾ. ನಿಂಗೆ ನಾಚಿಕೆ ಆಯ್ತದೆ. ನೀನು ಹೇಳಿದಲ್ಲ, ಅದು ಗೊತ್ತಾಯ್ತದೆ. ಮತ್ತೆ ಬಾಯ್ಲಿ ಬಾ ಬಾ. ರೈಟ್ ರೈಟ್ ರೈಟ್. ರಾಮಕೃಷ್ಣ ಕಿಸ್ ಕೊಟ್ಟ ಗಿಳಿ. ಪ್ರಾಣಿಗಳಿಗೆ ಮನುಷ್ಯರ ಜೊತೆ ಇರುವ ಒಂದು ಅಟ್ಯಾಚ್ಮೆಂಟ್ ಎಷ್ಟು ಫ್ರೆಂಡ್ಲಿಯಾಗಿ ಇದು ಮಾಡ್ತಾ ಉಂಟು ನೋಡಿ. ಕಷ್ಟ ಇಲ್ಲ, ಬಹಳ ಸಾಫ್ಟ್ ಆಗಿ. ಓಡಪ್ಪ, ಈ ನಮ್ಮ ಇವನು ಮನೆಯದು ಗಿಳಿ ಕಷ್ಟ ಇತ್ತು. ಯಾರು ಹೇಳುದು? ಭಾರಿ ಒಂದು ಅಟ್ಯಾಚ್ಮೆಂಟ್ ಯಾವ್ದು ಸಹ ಪ್ರಾಣಿ ಪಕ್ಷಿ ನಾನು ನೋಡಿದ್ದೆ. ನಮ್ಗೆ ಮೀನಾದ್ರೆ ಕಚ್ಚೆ ಹಾಕ್ಬೋದು. ಹೋಗೋ ಜಂಬೋ ಕೋಯಿ ಮೀನು, ಇಂಪೋರ್ಟೆಡ್ ಜಂಬೋ ಕೋಯಿ ಮೀನು. ಬಹಳ ಚಂದ ಉಂಟು, ಸೂಪರ್ ಉಂಟು, ಎಲ್ಲ ಕಲರ್ ಉಂಟು.
ಫುಲ್ ಪಕ್ಷಿಗಳ ಕಲರ್ ಕೇಳ್ತಾವೆ. ಮೀನು ನೋಡಿ, ಎಲ್ಲ ಒಂಥರ ಹಲ್ಲಿಯಾಗಿ ಉಂಟು, ಹಲ್ಲಿಯಾಗಿ ಗೋಡೆಗೆ ಅಂಟಿಕೊಂಡಾಗ. ಎಂತ ಹೆಸರಿಲ್ಲ. ವೈಟ್ ಮೀನು ರೂಪ್ಚಂದ್ ಮೀನು ಚಂದ ಉಂಟು, ರೂಪ್ಚಂದ್ ಅಂತ. ಅದೇ ರೀತಿ ಇದು ಬಿಳಿ ಫಂಗಸಿಸ್ ವಾಲ ಬಿಳಿ. ಸಣ್ಣ ಸಣ್ಣ ಪ್ಯೂರ್ ವೈಟ್ ಜಾವ ಅಂತ. ಜಾವ ರಾಮಕೃಷ್ಣನ ಬೈಕ್ ಜಾವ ಅಲ್ಲ, ಅದು ಬೀಡಿದ ಹೆಸರು ಜಾವ. ಸಂತೋಷ ಕೊಡ್ತಿದ್ದೆ. ನನ್ನ ರಟ್ಟಿದ ಬೇಗ ಪದರಿ ಕೊಡ್ಬೇಕು ಆಟೆ ನಿಮ್ಮ ಪದರ ಆಗ್ತದೆ. ಗಾನ ಮಾಡಿರ ತಯಾರಿ ಬಾರಿ ಕೊಲ್ಲುಗ ಸ್ಪರ್ಧೆ ಉಂಟು. ಒಲ್ಲನೆ ಅವಕಾಶ ದೀಪಿದೆ ನನಗೆ ಟೈಮ್ ಇಟ್ಟಿದೆ. ಗಾಳನೆ कीड़े के लिए आओ जल्दी आओ. हो गया 8 आदमी 10 आदमी हो गया. हाँ 10 जन ಅಣ್ಣ ಟೋಕನ್ ಕೊಡ್ತನು ಬಲೆ ನಿಗಲೆ ನಮ್ಮ ಒಲೈ ಬಿಡ್ಬೇಕು. ಚಂದ ಕಾಣ್ತಾ ಉಂಟು ಮನೆ. ಟೋಕನ್ ಕೊಡು ಒಲೈ ಬಲೆ 10 ಜನ ಅಲ್ಲ ಬರ್ತದೆ. ಗಾಳನ್ ಮಾತ್ರ ಉಲೈ ಮಾಡవచ్చు. ದೇದಿ ಏರ್ಲ ಗಮನಕ್ಕೆ ಈಗ ವಿಸಿಲ್ ಕೊರಪ. ವಿಸಿಲ್ ಪಾಡಿದ್ದು ಗಾಳನ್ ದೇದಿ ಉಲೈ ಮಾಡవచ్చు. ಅವರು ಡಿಸ್ಕ್ವಾಲಿಫೈ ಆಗಬಹುದು. ದೇದಿ ಯಜಮಾನರಿದ್ದಾರೆ, ಅವರಲ್ಲಿ ಪರ್ಮಿಷನ್ ಕೇಳಿದ ಹೋಗ್ಬೋದು ಹೇಳಿದ್ರು. ಬರಲಿಯಾ ಸಾರಿ ಬಾಗದೆ ಸರ್ ಸನ್ಮಾನ ಪತ್ರ ಸನ್ಮಾನ ಪತ್ರ ಇಲ್ಲಿ ಒಳಗಡೆ ಮನೆ ಒಳಗೆ ನೋಡಿ, ಈಟೆ ನೋಡ್ಲಿಕ್ಕೆ ಇಲ್ಲಿ ಸಿಗಲ್ಲ. ಫಸ್ಟ್ ಟೈಮ್ ನೋಡೋದು. ಎಷ್ಟು ವರ್ಷ ಆಯ್ತಮ್ಮ ಮನೆ ಇದು? 7 ವರ್ಷ ಆಯ್ತಾ? ನಮಸ್ತೆ. ಸ್ಕೂಲ್ ಎಲ್ಲಿ? ಓಕೆ. ಖಂಡಿತ ಆ ಒಂಜಿ ಅರೆಗೆ ಮುಖ್ಯವಾದ ರಕ್ಷಿತರಿಗೆ ಈ ಒಂಜಿ ಅಭಿನಂದನೆಗಳು ಬನ್ನೋದಿಲ್ಲ. ಸಮಯ ಕೊರಿಯರು ಮಕ್ಕಳು ಒಟ್ಟಿಗೆ ಬರ್ತದೆ. ಈ ಒಂಜಿ ಸ್ಪರ್ಧೆಗೆ ಸೇರ್ನಂಚಿನ ಮಾತ ಬಂಧುಗಳು ಈಗಲ ಸಹಕಾರದ ಯಶಸ್ವಿಯಾಗಿ ಬಾರಿ ಕೊಲ್ಲದ ಮುಂಚೆನೆ ನಮ್ಮ ಕಡಮಾಜದ ಇಲ್ಲದ ಯಜಮಾನಿಯ ನೆಂಚಿನ ದೇವಿ ಪ್ರಸಾದ್ ಕಡಮಾಜವರ ಎದುರು ಬರ್ತದೆ ಈ ಬಹುಮಾನ ಕೊಂಡು ಬಂದಿಲ್ಲ. ಜಯವಿದೆ.
ಖಂಡಿತ ನಮ್ಮ ತಾಂಕನ ಮೀನೆ ಖಂಡಿತ ಚಪ್ಪೆ ಇಪ್ಪುಜಿ ರುಚಿ ಇಪ್ಪುನು ಈ ಒಂಜಿ ಉದ್ದೇಶಕ್ಕೆ ಬೋಡಾದ ನಂಚಿನ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆಯ ಕಾರಣ ಆಗಮಿಸೇನ ನಿಕ್ಲ ಮಾತ್ರ ಬಂದುಡು ಪಂಡಿರ ನಿಕ್ಲ ಸಂತೋಷ ಎಲ್ಲ ಟೈಪ್ ಇದು ಫಿಶ್ ಫ್ರೈ ಉಂಟು ಮಾಡಿ ಇಟ್ಟಿದ್ದಾರೆ. ಇತ್ತೆ ನನರ ಗಾಳಪಾಡಿನ ಸ್ಪರ್ಧೆಗೆ ಅಲ್ಪ ಬರೋದಿಲ್ಲ. ಬೋಡಿ ಫ್ರೈ 200 ರೂಪಾಯಿ ಮುಂಜಾನೆ ಹಂತ ರವೆ ಫ್ರೈ ಮೀಂದ ಉರ್ದ ಮೀಂದ ಕಮ್ಮಿಂದ ವನಸ್ ಮಂತನಗಲೆ ಪೋದಗ ಅಲ್ಪ ಮಿತ್ತಡೆ ಜೇನು ಕೃಷಿತ ತರಬೇತಿದ ಕೋರ್ಪೇರು ಅವನೊಟ್ಟಿಗೆ ಜೇನು ಕೃಷಿತ ಜೇನುದ ಅಂಟದ ಆಯಂಚಿನ ಮರದಲ ಉಂಟು ಅವನೊಟ್ಟಿಗೆ ಜೇನು ಉಂಟು ಊರ್ದ ಒಂಜಿ ಪ್ಯೂರ್ ಜೇನು ಅಂಚನೆ ಅವನೊಟ್ಟಿಗೆ ಅಲ್ಪ ನರ್ಸರಿದ ವ್ಯವಸ್ಥೆ ಉಂಟು ಬೇತೆ ಬೇತೆ ತುಳಸಿಯರೇ ಖಂಡಿತ ಇನ್ನ ಪುದರಿಕೆಯಿಂದ ಅಂಡ ಈ ರೀತಿ ಹೋಗಿಲ್ಲ. ಜಯಚಂದ್ರರೇ ಮೂರನೇ ಹಂತದ ಗಾಳ ಹಾಕುವ ಸ್ಪರ್ಧೆಗೆ ತಯಾರಾಗಿ ಗ್ರಾಹಕ ಬಂಧುಗಳನ್ನು ಮತ್ತೊಮ್ಮೆ ಈ ಒಂದು ಕಡಮಾಜಿಯ ಮೀನಿನ ಮೇಳಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಊರ ಪರ ಊರಿನ ಎಲ್ಲ ಗ್ರಾಹಕ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೆಲ್ಲ ಈ ಒಂದು ಕಡಮಾಜಿಯ ಮನೆತನದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ಸಾವಯವಯುಕ್ತ ಮೀನಿನ ಒಂದೇ ಸೂರಿನಡಿ ಇರುವುದು ಬಹಳ ಅಪರೂಪ. ಹಾಗೆ ಮೇಲ್ಗಡೆ ನರ್ಸರಿ ಬಹಳ ಒಳ್ಳೆಯ ನರ್ಸರಿ, ಬಹಳ ಅದು ನೀವು ಒಮ್ಮೆ ಅವರಿಂದ ಯಾವುದೇ ಗಿಡವನ್ನು ಪಡೆದರು ಮತ್ತೆ ನೀವು ಮತ್ತೆ ಅದಷ್ಟು ಗಿಡಗಳನ್ನು ಕೊಂಡುಕೊಳ್ಳಲು ಮನಸ್ಸು ಮಾಡಬಹುದು ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಸಸಿಗಳು ಅವರ ಹತ್ರ ಇವೆ. ಬೇರೆ ರೀತಿಯ ಹೂವಿನ ಸಸಿಗಳು ಜೊತೆಗೆ ಬೇರೆ ರೀತಿಯ ಔಷಧಿ ಗಿಡಗಳ ಸಸಿಗಳು ಅವರ ಜೊತೆ ಇದೆ. ಅದರ ಜೊತೆ ಅಲ್ಲಿ ಊರಿನ ನಮ್ಮ ಊರಿನಲ್ಲಿ ದಾರಿಗಳಿಗೆ ಬೇಕಾದಂತಹ ಮೀನುಗಳನ್ನು ಯಾವ ರೀತಿ ಸಾಕಬಹುದು ಎನ್ನುವಂಥದ್ದಕ್ಕೆ ನಿನಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಲೋಪದೋಷಗಳಿದ್ದರೂ ನಾವು ಅದನ್ನು ಖಂಡಿತ ಸ್ವೀಕರಿಸ್ತೇವೆ. ನಿಮ್ಮ ಸಹಕಾರ, ನಿಮ್ಮ ಮಡೆಂಜಿ ಮೀನಿನ ಮರಿಗಳು ನೋಡಿ ಫುಲ್ ಉಂಟು. ಮಡೆಂಜಿ ಮೀನಿನ ಮರಿಗಳು ಫುಲ್ ಉಂಟು. ಇಲ್ಲಿ ಒಂದು ಮಡಂಜಿ ಮಜ್ಜಿ ಮಡಂಜಿ ಮಜ್ಜಿ ಮಡಂಜಿ ಹೆಂಗಿದೆ ರಮೀನ್ ವರ್ಡ್ ಮಡಂಜಿ ನಿಮ್ಮ ಅಜ್ಜಿ ಮಡಂಜಿ ರಕ್ತಿದೆ ರಮೀನ್ ವರ್ಡ್. ಇದು ಮಡಂಜಿ ದೊಡ್ಡದಾಗಿದೆ. ಇದು ನೋಡುವಾಗಲೇ ಎಷ್ಟು ಸುಸ್ತಾಗುತ್ತೆ, ಮಾಡುವಾಗಿನ ಎಷ್ಟು ಸುಸ್ತಾಗಿರಬಾರ್ದು ಅವರಿಗೆ. ಇಷ್ಟು ಕೆಲಸ ಇದೆ, ಯಾರು ಮಾಡಲಿ ಮಾಡಿಸ್ಬೇಕಲ್ಲ. ದೂರದ ಊರುಗಳು ನಮ್ಮ ಕೀರ್ತಿರಾಜ್ ಸಬ್ಸ್ಕ್ರೈಬರ್, ಅವ್ರದ್ದು ಬೆಳ್ತಂಗಡಿಯಲ್ಲಿ ಸಹ ಶಾಪ್ ಉಂಟು, ಇಲ್ಲಿ ಸಹ ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ. ಯಾರಾದರೂ ಬೇಕಾದ್ರೆ ಯುಕೋ ಫ್ರೆಶ್ ಅಂತ ಹೇಳಿ ಸಂತೆಗಟ್ಟೆಯಲ್ಲಿ ಶಾಪ್ ಉಂಟು, ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ರೇಡಿಯೋಗೆ ಸಹ ಬರ್ತಾರೆ ಅವರು ನಾಳೆ. ರಾಮಕೃಷ್ಣನಿಗೆ ಫುಲ್ ಕೃಷಿಯ ಬಗ್ಗೆ ಇಂಟ್ರೆಸ್ಟ್, ಯಾಕಂದ್ರೆ ಅವರಿಗೆ ತೋಟ ಉಂಟು. ನಮಗೆ ಅದು ಎಂತ ಅಂತ ಗೊತ್ತಿಲ್ಲ. ಕೋತಿಗಳು ಒಟ್ಟಿಗೆ ಹುಡ್ಕಕ್ಕೆಲ್ಲ ಹೋಗಲ್ಲ, ಒಂದು ಶೂಟ್ ಮಾಡ್ರೆ ಮತ್ತೆ ಬರ್ಬೋದು. ಕಾವ್ಯ ಓಡಿ
2 ಸ್ಟಾಕ್ ಉಂಟು, ಒಂದು ಪುತ್ತೂರು, ಒಂದು ವೆಲ್ತಾಡಿ. ಎಂತ ಮಾಡೋದು? ಉಡಿ ಮಾಡುವುದು. ಅದನ್ನು ಅದಕ್ಕೆ ನಾವು ಮತ್ತೆ ಗೊಬ್ಬರ ಅದಕ್ಕೆ ಹಾಕುದು, ಬುಡಕ್ಕೆ ತೆಂಗಿನಕಾಯಿ ಮತ್ತೆ ಅಡಿಕೆ ಗಿಡಕ್ಕೆಲ್ಲ ಹಾಕುದು. ಮಡಲ್ ಗಿಡ ಉಡಿ ಆಗ್ತದೆ? ಎಲ್ಲ ಉಡಿ ಆಗ್ತದೆ. ಯಾವ್ದಾದ್ರು ವೇಸ್ಟ್ ಗಿಷ್ಟ ಮಡಲೆಲ್ಲ ಬಿದ್ದಿರ್ತದೆ, ನಾವೀಗ ಬಲ್ಲೆಲ್ಲ ಬಿದ್ರೆ ಅದನ್ನು ತೆಗೆದು ಅದಕ್ಕೆ ಹಾಕುದು. ಅದೆಲ್ಲ ಉಡಿ ಹಾಕಿ ಗೊಬ್ಬರ ಆಗ್ತದೆ. ಗೊಬ್ಬರ ಮತ್ತೆ ನಾವು ಸಣ್ಣ ಸಣ್ಣ ತುಂಡಾಗಿ ಬೀಳ್ತದೆ, ಅದನ್ನು ನಾವು ಹಾಕ್ಬೇಕು. ಇದು ನೋಡಿ, ಈಗ ಸ್ಟಾರ್ಟ್ ಮಾಡಿ ತೋರಿಸಿ ಸರ್. ಸ್ಟಾಕ್ ಮಾಡಿಕೊಂಡು ಆನ್ ಉಂಟು, ಆನ್ ಮಾಡ್ತಾ ಒಬ್ಬರಿಗೆ ಹ್ಯಾಂಡಲ್ ಮಾಡುದು. ಅಡಿಕೆಗೆ ಮದ್ದು ಹೊಡೆಯುವಂಥದ್ದು ಎಲ್ಲ. ಮದ್ದು ಹೊಡಿಬೇಕಂದ್ರೆ ಮೊದಲೆಲ್ಲ ಎಷ್ಟು 4 ಜನ ಬೇಕಿತ್ತು ಮದ್ದು ಹೊಡೆಯಕ್ಕೆ, ಕಳ್ಸಕ್ಕೆ, ಮಾಡಕ್ಕೆ. ಈಗ ಇದು ಬಂದ್ಮೇಲೆ ಮರ ಹತ್ತುವ ಅವಶ್ಯಕತೆ ಇಲ್ಲ ಮದ್ದು ಹೊಡೆಯುವವನಿಗೆ. ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೋಡಿ, ಪೈಪಲ್ಲಿ ಡೈರೆಕ್ಟ್ ಹೋಗಿ ಕಾಣ್ತಿದೆ ನೋಡಿ, ಫುಲ್ ಒಂದು ಕಡೆ ಕುತ್ಕೊಂಡು ಎಲ್ಲ ಫುಲ್ ಕವರ್ ಮಾಡ್ಬೋದು. ಅಂದ್ರೆ ನೀವು ಮನುಷ್ಯನ ಉಪಯೋಗ ಕಮ್ಮಿ. ಅಂದ್ರೆ ಮರ ಹತ್ತುವ ಅವಶ್ಯ ಇಲ್ಲ, ಮರ ಹತ್ಬೇಕು. ಸಣ್ಣ ಸಣ್ಣ ಮರ ಇದ್ರೆ ಒಬ್ಬರಿಗೆ ನಿಂತ್ಕೊಂಡು ಮಾಡೋದು, ಇಲ್ಲ ಮರ ಹತ್ತಿ ಬೀಳುದು ಅದೆಲ್ಲ ಸೀನ್ಗಳಿದೆ. ಅಗತ್ಯ ಇಲ್ಲ. ಈಗ ಕೆಲಸ ಅವಶ್ಯಕತೆ ಇಲ್ಲ. ಈಗ ನಿಮಗೆಲ್ಲ ಕವರ್ ಮಾಡ್ಬಿಡ್ಬೋದು, ಅಂದ್ರೆ ಬೇಗ ಆಗುತ್ತೆ ಕೆಲಸ. ಕಡಮಜೆ ಫಾರ್ಮ್ಸ್ ಅನ್ನೋ ಒಂದು ಪ್ಲೇಸಿಗೆ ಹೋಗಿ ಬಂದ್ವಿ. ತುಂಬಾ ಬರ್ಡ್ಸ್ ಮತ್ತೆ ತುಂಬಾ ಮೀನುಗಳು ಮತ್ತೆ ಕೋಳಿ ಮತ್ತೆ ಎಂತ ದೊಡ್ಡ ಒಂದು ಪಕ್ಷಿ ಇತ್ತು, ಎಮ್ಮು ಅಂತ. ಭಾರಿ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡೋದು ಮಾತ್ರ ಅದು. ಎಮ್ಮು ಅಂದ್ರೆ ಅದು ಉಷ್ಟ್ರ ಪಕ್ಷಿ ತರ. ಅದು ಅದೇ ಉಷ್ಟ್ರ ಪಕ್ಷಿ ಹಾಗೆ ಇರೋದು, ಸ್ವಲ್ಪ ಹೈಟ್ ಇರುತ್ತೆ, ಇದು ಸ್ವಲ್ಪ ಸಣ್ಣದು. ರಾಮಕೃಷ್ಣರು ಭಾರಿ ಪ್ರೀತಿಯಪ್ಪ. ಯಾವ ಪಕ್ಷಿ ಹತ್ರ ಹೋದ್ರು ಸಹ ಅವ್ರು ಹೇಳ್ದಾಗೆ ಕೇಳ್ತಾ ಇದ್ದಾರೆ. ಇವ್ರೇನೋ ಹಿಪ್ನಟೈಸ್ ಮಾಡಿ ಬರ್ತಾರೆ. ಅವರಿಗೆ ಕೆಲವರಿಗೆ ಈ ಪ್ರಾಣಿ ಪಕ್ಷಿಗಳು ಬೇಗ ಏನ್ ಮಾಡಲ್ಲ, ಅಟ್ಯಾಕ್ ಮಾಡಲ್ಲ. ಅದು ರಾಮಕೃಷ್ಣನ ನೋಡಿ ತಿಳಿಬಹುದು. ಯಾಕಂತೇಳಿ ಅವರೇನು ಸಾಕಿದ್ದಲ್ಲ, ಏಮು ಆಗ್ಲಿ ಗಿಳಿ ಆಗ್ಲಿ, ಅದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಫುಲ್ ಅವರೊಟ್ಟಿಗೆ ಒಂದು ಫ್ರೆಂಡ್ಲಿ ಆಗಿ ಅದು ಇತ್ತು. ಅದು ನಮ್ಗೆ ಮೀನೆ ಕೈ ಹಾಕಿದ್ರೆ ಹೆದರಿಕೆ ಆಗ್ತದೆ, ಕಚ್ಚಿದ್ರೆ ಮೀನು ಡೇಂಜರ್. ಅದು ನನ್ಗೆ ಇಷ್ಟ ಇದೆ ಪ್ರಾಣಿ ಎಲ್ಲ. ಇಲ್ಲ, ಶೈನಿ ಮಗಳನ್ನ ಕರ್ಕೊಂಡ್ ಬರ್ತಿದ್ರೆ ಅವಳು ಖುಷಿ ಆಗ್ತಿತ್ತು. ಅವಳು ರೀತಿ ಕೃಷಿ ಉಪಕರಣ ತುಂಬಾ ಇತ್ತು, ಅದು ಸಹ ತುಂಬಾ ಖುಷಿ ಆಯ್ತು. ನಾವು ನೋಡೋದೆಲ್ಲ ಕೆಲವು ನೋಡಿದ್ದೆವು. ಮತ್ತೆ ಕಡಮಾಜೆ ಫಾರ್ಮ್ಸ್ ಅವರ ಮನೆಗೆ ನಾವು ವಿಶೇಷವಾಗಿ ನಾನು ಮತ್ತೆ ಶೈನಿ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಫುಲ್ ಅಲ್ಲ, ಒಂದು ಹಾಲ್ ಒಳಗೆಲ್ಲ ಮಾಡಿದ್ದೇವೆ ನಾವು ವಿಡಿಯೋ. ಅವರ ಅಮ್ಮ ಸಹ ಹಾಗೆ ತುಂಬಾ ನಮ್ಮೊಟ್ಟಿಗೆ ಆತ್ಮೀಯವಾಗಿ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಅವರಿಗೆ ಸಹ ತುಂಬಾ ಥ್ಯಾಂಕ್ಸ್. ಇಂಥ ಒಂದು ಮೇಳಲ್ಲಿ ಆಗಾಗ ಅಲ್ಲಲ್ಲಿ ಆಗ್ತಾ ಇರ್ಬೇಕು. ಯಾಕಂದ್ರೆ ಇಂಥದ್ದೆಲ್ಲ ನಮ್ಗೆ ಸಿಟಿಲಿರೋರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಇಂಥ ಪ್ಲೇಸಿಗೆ ನಾವು ಬಂದ್ರೆ ಮಾತ್ರ ನಮ್ಗೆ ಕೃಷಿದೆಲ್ಲ ಈಗ ಅಡ್ವಾನ್ಸ್ ಇದೆ. ಇಲ್ಲಾಂದ್ರೆ ಕೆಲವರು ಮೊದ್ಲಿನ ಹಾಗೇನೆ ಕೃಷಿ ಅಂದ್ರೆ ಅವರೇ ಎಲ್ಲ ಮಾಡ್ಬೇಕು. ಬಟ್ ಈಗ ಹಾಗಲ್ಲ, ತುಂಬಾ ಮಿಷನ್ಸ್ ಎಲ್ಲ ಬಂದಿದೆ. ತಾಲೂಕಲ್ಲಿ ಇದು ಫಸ್ಟ್ ಇರ್ಬೋದು ಅಲ್ವಾ ಈ ತರ ಮೇಳಗಳು ಆಗ್ತಾ ಇರುತ್ತೆ. ಯಾಕಂದ್ರೆ ದೀಪ ಇದು ನಮ್ಮ ಧರ್ಮಸ್ಥಳ ದೀಪದಲ್ಲಿ ಆಗ್ತಾ ಇರುತ್ತೆ. ಬಟ್ ಇದು ಮೇಳ ಅಂತ ಫಿಶ್ ಮೇಳ ಅಂತ ಇದು ಪ್ರಕಾರ ಫಸ್ಟ್. ಅದು ಕೃಷಿ ಮೇಳ ನಾನು ಕೇಳಿದ್ದೆ, ಇದು ಬೆಳ್ತಂಗಡಿ ಫಸ್ಟ್ ಇರಬೇಕು. ಫಿಶ್ ಮೇಳ ಅಂತ ಹೇಳಿ ಅದೇ ಮಂಗಳೂರಲ್ಲಿ ನಾನು ಕೇಳಿದ್ದೆ, ಅದು ಬಿಟ್ರೆ ನಾನು ಬೆಳ್ತಂಗಡಿ ತಾಲೂಕಲ್ಲಿ ಬಹುಶಃ ಆಗಿದೆ ಇಲ್ಲ ಗೊತ್ತಿಲ್ಲ. ಆಗಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಆಗಿದೆ, ಯಾವಾಗ ಆಗಿದೆ ಅಂತ ಹೇಳಿ. ನಾವು ನೋಡಿದ್ದು 3 ದಿನ ನಡೀತದೆ. 3 ದಿನ ನಡೀತದೆ ಅಂತಲ್ಲ ಇವತ್ತು. ಇದು ಮೊಗ್ರು ಅಂತ ಹೇಳಿ ಸಾಧಾರಣ ಉಜಿರೆಯಿಂದ ಒಂದು 20 ಕಿಲೋಮೀಟರ್ ಇರ್ಬೋದು ಇಲ್ಲಿಗೆ ಅಷ್ಟೇ. ಮೊಗ್ರು ಅಂತ ಹೇಳಿ ಎಲ್ಲ ಕಡೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಕಡಮಾಜೆ ಫಾರ್ಮ್ಸ್ ಅಂತ ಹೇಳಿ ಯಾರೋ ಮಾರ್ಕ್ ಹಾಕಿದ್ದಾರೆ. ಎಲ್ಲೆಲ್ಲಿ ಡೈವರ್ಷನ್ ಉಂಟು, ಆರಾಮ್ಸೆ ಬಂದು ನೋಡ್ಕೊಂಡು ಹೋಗೋದು. 3 ದಿವಸ ಇದೆ, 10, 12 ಉಂಟು. 10, 11, 12 ನಮ್ದು ವಿಡಿಯೋ ಕೂಡಲೇ ನಾಳೆ ಅಪ್ಲೋಡ್ ಆದ್ರೆ ನಾಡ್ದು ಸಹ ಬರ್ಬೋದು. ಹೊರಡುವಲ್ಲ ಮತ್ತೆಂತ ಹೇಳಿ. ಮತ್ತೆ ಆ ಪ್ರಾಣಿ ಎಲ್ಲ ನೋಡೋಕೆ ತುಂಬಾ ಖುಷಿ ಆಗತ್ತೆ, ಸಾಕ್ಬೇಕು ಅಂತ ಅನ್ಸುತ್ತೆ. ಬಟ್ ಅಷ್ಟೇ ಟೈಮ್ ಬೇಕು, ಅಷ್ಟೇ ನಮ್ಗೆ ಪೇಷನ್ಸ್ ಕೂಡ ಬೇಕು. ಯಾಕಂದ್ರೆ ಮಗು ನೋಡ್ಕೊಂಡಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಮೇಳ ಇರೋದು 3 ದಿವಸ ಮಾತ್ರ. ಆದ್ರೂ ಕಡಮಾಜೆ ಫಾರ್ಮ್ಸ್ ಯಾವತ್ತು ಇಲ್ಲೇ ಇರತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಅಥವಾ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರಿಗೆ ಎನಿ ಟೈಮ್ ಇಲ್ಲಿ ಬರ್ಬಹುದು. ರೆಗ್ಯುಲರ್ ಬೇಸ್ ಕೋಳಿ ಫಾರ್ಮ್ ಇದೆ, ಕೋಳಿ ತಗೊಂಡು ಹೋಗ್ಬೋದು. ಉಂಟು, ಕೋಳಿ ಮೀನು ಎಲ್ಲ ತಗೊಂಡು ಹೋಗ್ಬೋದು. ಬೇರೆ ಟೈಮಿಂಗ್ ಸಹ ಬರಬಹುದು.
ನಮ್ಮ ವಿಡಿಯೋ ನೋಡಿ ಬನ್ನಿ, ತುಂಬಾ ಖುಷಿ ಆಗ್ತದೆ. ಫ್ಯಾಮಿಲಿ ಬಂದ್ರು ಮತ್ತೆ ಖುಷಿ ಆಗ್ತದೆ. ಅದೇ ಮೇಳ ಅಂತ ಮಾತ್ರ ಅಲ್ಲ, ಯಾವ ಟೈಮಿಗೆ ಬಂದ್ರು ಸಹ, ಯಾವಾಗ ಬಂದ್ರು ಸಹ ನಿಮ್ಗೆ ಅದು ಅಲ್ಲಿ ಇರ್ತದೆ. ಕಡಮಾಜೆ ಫಾರ್ಮ್ ಇಲ್ಲೇ ಇರ್ತದೆ. ಹೌದು. ಮೇಳ ಅಂತೇಳಿ ಕೃಷಿ ಉಪಕರಣ ಮತ್ತೆ ಕೆಲವೆಲ್ಲ ಫುಡ್ ಎಲ್ಲ 3 ದಿವಸ ಇರಬಹುದು. ಇದೊಂದು ಅಡ್ವರ್ಟೈಸ್ಮೆಂಟ್, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಆಕ್ಚುಲಿ ಪರ್ಮನೆಂಟ್ ಆಗಿ ಅಲ್ಲಿ ಇರ್ತದೆ, ಯಾಕಂದ್ರೆ ಅವರ ಮೇನ್ ಬಿಸ್ನೆಸ್ ಅದೇ. ಮತ್ತೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನೊಂದು 10 ದಿವಸ ಮುಂಚೆ ಒಂದು ಪ್ಯಾಂಪ್ಲೆಟ್ ನೋಡಿದ್ದು, ನನ್ಗೆ ಇಂಟ್ರೆಸ್ಟ್ ಅಲ್ಲಿ ನಾವು ಬಂದದ್ದು. ನಾವು ಸಹ ನೋಡ್ಬೇಕು, ನಿಮ್ಗೆ ಸಹ ತೋರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು. ಆಯ್ತಾ? ಆಯ್ತು, ಇನ್ನು ಊಟಕ್ಕೆ ಹೋಗುದು ಅಲ್ವಾ? ಟೈಮ್ ಹಸು ಆಗ್ತಿದೆ, ಹಸಿವೆ ಆಗ್ತಾ ಉಂಟು. 2 ಗಂಟೆ ಆಯ್ತು. ರಾಮಕೃಷ್ಣ ಅವರು ಹಸುವಲ್ಲಿ ಹೀಗೆ ಮಾಡ್ತಿದ್ದಾರೆ. ಅದು ತೋರ್ಸುದು ನನಗೆ ಮಾತ್ರ. ಹಸು ಅವಳಿಗೆ ನೋಡಿದ್ರಲ್ಲ ಮೀಡಿಯಾ ಅಲ್ಲಿ ಯಾರಿಗೆ ಹಸು ಆಗಿದೆ ಅಂತ ಹೇಳಿ. ನಾವೊಂದು ಗೋಳಿ ಬಜೆ ತಿಂದೆವು ಮಧ್ಯಾಹ್ನ, ಇದು ಒಂದು 12 ಗಂಟೆಗೆ. ನಾನು ಸ್ವಲ್ಪ ಲೇಟ್ ತಿಂದೆ. ರಾಮಕೃಷ್ಣ ಏನ್ ತಿನ್ಲಿಲ್ಲ, ಹಾಗಾಗಿ ಹಸಿವಾಗಿರ್ಬೋದು. ಹೊರಡುವಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ. 10K ಹತ್ತಿರ ಬಂದಿದ್ದೇವೆ, ಆದಷ್ಟು ಬೇಗ ಒಂದು 10K ಮಾಡಿ ಅಲ್ವಾ? ನೀವೇ ಮಾಡಿಸ್ಬೇಕು. ಹೌದು, ಎಲ್ಲ ಅಂದ್ರೆ ವಿಡಿಯೋ ಕೆಲವರು ನೋಡ್ತಾರೆ ತುಂಬಾ ಜನ, ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಒಂದು 30% ಮಾತ್ರ ನೋಡುದು. ಜಸ್ಟ್ ಟಿಕ್ ಅಂತ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಹೌದು. ಇರುತ್ತೆ, ಅದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಹೌದು, 70% ಜನ ಹೀಗೆ ವಿಡಿಯೋ ನೋಡ್ತಾರೆ. ಅದು ಏನು ನಿಮ್ಗೆ ಲಾಸ್ ಇಲ್ಲ, ದುಡ್ಡು ಖರ್ಚಾಗಲ್ಲ. ಆದಷ್ಟು ಸಪೋರ್ಟ್ ಬೇಕು ನಿಮ್ದು, ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ. ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಈ ಬಿಸಿಲಿಗೆ ವಿಡಿಯೋ ಮಾಡುವಾಗ ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಯೂಸ್ ಸಹ ಬರಬೇಕು, ವಿಡಿಯೋ ನೋಡ್ಬೇಕು. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ವಿಡಿಯೋ ಕೂಡ ನೋಡ್ಬೇಕು. ಫುಲ್ ವಿಡಿಯೋ ನೋಡಿ, ಯಾಕಂತ ಇದ್ರೆ ಕಮೆಂಟ್ ಮಾಡಿ. ಹೌದು, ಅಲ್ವಾ? ಆಯ್ತು, ಒಂದು ಲೈಕ್ ಕೊಡಿ. ಹೊರಡುವಲ್ಲ. ಎಸ್, ಆಯ್ತು. ಟೈಮ್ 3 ಗಂಟೆ ಆಗ್ತಾ ಬಂತು. ಊಟಕ್ಕೆ ಕಣಿಲೆ, ಸಂಡಿಗೆ, ಮೆಣಸು. ರಾಮಕೃಷ್ಣ ಈ ಸರ್ತಿ ಫಸ್ಟ್ ತಿನ್ನುದಂತೆ ಕಣಿಲೆ. ಹೇಗಾಗಿದೆ ರಾಮ? ಈ ವರ್ಷ ಫಸ್ಟ್. ಅದೇ ಈ ವರ್ಷ ಈ ವರ್ಷ ಅಂತ ಹೇಳಿದ್ದೆ ನಾನು. ಹೇಗಾಗಿದೆ? ಚೆನ್ನಾಗಿದೆ.